ಅಂತೂ ಇಂತೂ ನಮಗೆ ಈ ಸಲ ಟೀ ಮೋಡ್ ಬಂದೇ ಬಿಡ್ತು. ಪ್ರತಿ ಸಲ ಟೀ ಮೋಡ್ ಬರ್ತಿದೆ ಬರ್ತಿದೆ ಅಂತ ಕಾಯ್ತಾನೆ ಇರ್ತೀವಿ. ಈ ಸಲ ಬೇಗ ಬಂದಿದೆ ಅಂತ ಅನ್ಕೋಬೇಕು. ಯಾಕೆ ಅಂದರೆ ವರ್ಷದ ಪ್ರಾರಂಭದಲ್ಲೇ Q2 ಆ್ಯಕ್ಚುಲಿ ನಮಗೆ ಇದು ಕನ್ಸಿಡ್ರೇಷನ್ ಆಗೋದು. ಈಗ ಡೇ ಆ್ಯಂಡ್ ನೈಟ್ ಔಟ್ ಎರಡೂ ಕೂಡ ಫಿಕ್ಸ್ ಮಾಡಿದರು. ಎಂಟ್ರಿ ಅಂತೂ ಸೂಪರಾಗಿತ್ತು. ನಮಗಂತೂ ಹೋಗಿ ಹೋಗಿ ಏನೋ ಬೋರಿಂಗ್ ಥರ ಏನಿರಲಿಲ್ಲ. ಸ್ವಲ್ಪ ಕೂಡ ರಿಲ್ಯಾಕ್ಸ್ ಆಗಲಿಕ್ಕೆ, ಎಲ್ಲರ ಜೊತೆ ಮಾತಾಡಲಿಕ್ಕೆ, ಸ್ವಲ್ಪ ಟೈಮ್ನ ನಮಗೋಸ್ಕರ ಸ್ಪೆಂಡ್ ಮಾಡೋದಕ್ಕೆ ಅಂತ ಕಾಲಾವಕಾಶ ಒದಗಿ ಬರೋದೇ ಕಮ್ಮಿ. ಅಂಥದ್ರಲ್ಲಿ ನಮ್ಗೆ ಸಿಕ್ಕಿರೋ ಚಾನ್ಸ್ನ ಬಿಡ್ತೀವ. ಹಾಗೆಯೇ ಇವತ್ತು ನಮ್ಮ ಟೀಮಲ್ಲಿ ತುಂಬ ಅಂದರೆ ಲೈಕ್ 70+ ಪೀಪಲ್ ಇದ್ದಾರೆ ನಮ್ಮ ಟೀಮಲ್ಲೇ, ಲ್ಯಾಬ್ ಟೀಮಲ್ಲಿ. ಅದರಲ್ಲಿ ಸಬ್ ಟೀಮ್ಸ್ ಅಂತ ಬರುತ್ತೆ. ಪ್ರೋಟೋ ಟೀಮು, HVV, ಆಪ್ಸು, ಹೀಗೆ LTS, ETE, ಪ್ರೆಕ್ಯೂರ್ಮೆಂಟು, ಹಿಂಗೆ ಡಿಫ್ರೆಂಟ್ ಟೀಮ್ಸಲ್ಲಿ ಬರುತ್ತೆ. ಸೊ ನಾನು ಅದರಲ್ಲಿ ಒಬ್ಬಳು. ಜೊತೆಗೆ ಎಲ್ಲ ಟೀಮವರು ಒಂದೊಂದು ಕಡೆ ಸ್ಪ್ಲಿಟ್ಟಾಗಿ ವರ್ಕ್ ಮಾಡ್ತಿರ್ತಾರೆ ಬೇರೆ ಬೇರೆ ಬಿಲ್ಡಿಂಗ್ಸಲ್ಲೆಲ್ಲ. ಇವತ್ತು ಗ್ಯಾದರ್ ಆಗೋದಕ್ಕೆ, ಮಾತಾಡೋದಕ್ಕೆ, ಸ್ವಲ್ಪ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಟೈಮ್ ಸಿಗುತ್ತೆ. ಯಾಕೆಂದರೆ ನಾವು ವರ್ಷದಲ್ಲಿ ಈ ಥರ ಸಿಗೋದೇ 1-2-3 ಸಲ ಅಷ್ಟೇ. ಟೀಮ್ ಲಂಚ್ಗೆ ಅಂತ ಸಿಕ್ಕಿದಾಗ್ಲೂ ಅಷ್ಟೇ ಕೆಲವೊಂದು ಸಲ ನಮ್ಮ ಟೀಮವರು, ಕೆಲವೊಂದು ಟೀಮ್ ಮಾತ್ರ ಹೋಗ್ತೀವಿ. ಎಲ್ಲ ಟೀಮವರು ಜೊತೇಲಿ ಹೋಗೋದೇ ಈ ಥರ ಟೀಮ್ ಔಟಲ್ಲಿ ಮಾತ್ರ. ಪ್ರತಿ ಸಲ ಹೋದಾಗ್ಲೂ ತುಂಬ ಚೆನ್ನಾಗಿರುತ್ತೆ. ನನಗಂತೂ ಸಖತ್ ಇಷ್ಟ. ಒಂದೊಂದು ಬೇರೆ ಬೇರೆ ಥರ ರೆಸಾರ್ಟ್ ಎಕ್ಸ್ಪೀರಿಯನ್ಸೇ ಡಿಫ್ರೆಂಟ್ ಇರುತ್ತೆ. ಈ ರೆಸಾರ್ಟಲ್ಲಿ ಒಂಥರ ವೈಟ್ ಆ್ಯಂಡ್ ಬ್ಲೂ ಇತ್ತು. ನನಗೆ ನಮ್ಮ ಕ್ವಾಲ್ಕಾಮ್ಗೆ ಬಂದಿದ್ದೀವಿ ಅಂತ ಫೀಲ್ ಆಗ್ತಿತ್ತು. ಅಲ್ಲೇ ನನಗೆ ಬೇರೆ ಥರ ಫೀಲ್ ಆಗಲಿಲ್ಲ. ಯಾಕೆಂದರೆ ಇಲ್ಲಿ ತುಂಬ ಜನ ಬೇರೆ ಯಾರು ಅಂತ ಅಂದರೆ ಬೇರೆ ಪೀಪಲ್ಸ್ ಇರ್ತಾರೆ ಅಲ್ವಾ, ಆ ಥರ ಇರಲಿಲ್ಲ. ನಮ್ಮ ಕಂಪನಿಯವರೇ ತುಂಬ ಇದ್ದರು. ಜೊತೆಗೆ ವೈಟ್ ಆ್ಯಂಡ್ ಬ್ಲೂ ಬ್ಯಾಕ್ಗ್ರೌಂಡ್ ಇದ್ದಿದ್ದರಿಂದ ನಮ್ಮ ಕಂಪ್ನಿದಷ್ಟೇ ವೈಟ್ ಆ್ಯಂಡ್ ಬ್ಲೂ ಇತ್ತು. ನನಗೆ ಇಲ್ಲಿಗೆ ಬಂದಾಗ ಅನಿಸ್ತು ಇದು ಒಂದೇ. ನಮ್ಮೂರಲ್ಲೂ ಕೂಡ ಇದೇ ಥರ ಜಮೀನ್ ಹತ್ರ ಪಕ್ಕದಲ್ಲಿ ಕೆರೆ ಇರುತ್ತೆ. ಇವರು ಅದೇ ಥರ ಇದೆ. ಇವಾಗೆಲ್ಲ ಏನಾಗಿದೆ ಅಂದರೆ ಇವೆಲ್ಲ ನೋಡೋಕ್ಕೆ ಸಿಗ್ತಿಲ್ಲ. ಈ ಬ್ಯುಸಿ ಸ್ಕೆಡ್ಯೂಲನ್ನು ಇರೋದ್ರಿಂದ ಇದನ್ನೇ ರೆಸಾರ್ಟ್ಗೆ ಹೋಗಿ ಎಂಜಾಯ್ ಮಾಡ್ತಿದ್ದೀವಿ ಅಂತ ಫೀಲ್ ಇರುತ್ತೆ. ಈ ಕೆರೆಯಲ್ಲಿ ಬಂದು ಸ್ವಲ್ಪ ಫ್ಲೋಟಿಂಗ್ ಮಾಡಿ ಹ್ಯಾಪಿ ಅಂತೂ ಆಯಿತು, ಇಲ್ಲ ಅಂತ ಹೇಳಲ್ಲ. ಜೊತೆಗೆ ನಮ್ಮ ಟೀಮಿಂದ ಅನ್ನೋದಕ್ಕಿಂತ ನ್ಯೂ ಜಾಯ್ನೀಸ್ ಬಂದಿರಲ್ಲ, ಅವ್ರಿಗಂತೂ ನಿಜವಾಗ್ಲೂ ಖುಷಿ ಅಂದರೆ ಖುಷಿಯಾಗಿರುತ್ತೆ. ದೇಶ ಸುತ್ತ ನೋಡಿಬಿಡು, ಕೋಶ ಓದಿ ನೋಡು ಅಂತ ಹೇಳ್ತೀವಲ್ವ, ಹಾಗೆಯೇ ಒಂದೊಂದು ಥರ ಎಕ್ಸ್ಪೀರಿಯೆನ್ಸು. ಮಸ್ತ್ ಮಜಾ ಮಾಡಲಿ ಅಂತ ಅಂದ್ಬಿಟ್ಟು ಪೂಲಲ್ಲೆಲ್ಲ ಸಖತ್ತು ಎಂಜಾಯ್ ಮಾಡಿದ್ರು. ಹಾಗೆಯೇ ನನಗೆ ಇದರಲ್ಲೆಲ್ಲ ಇಷ್ಟ ಆಗಿದ್ದು ಒಂದು ರಿವರ್ ರಾಫ್ಟಿಂಗ್ ಹೋಗಿದ್ವಲ್ಲ ಅದೊಂದು. ಜೊತೆಗೆ ಸ್ವಲ್ಪ ಅಲ್ಲಿ ಹಟ್ ಥರ ಇತ್ತು, ಅಲ್ಲಿಗೆ ಹೋಗಿದ್ವಿ. ಇನ್ನೇನಂತ ಗೇಮ್ಸ್ ಆಡಲಿಲ್ಲ ನಾನು. ಪ್ರತಿ ಸಲ ಹೋದಾಗ ಜಿಪ್ ಲೈನು ಅಥವಾ ಅದು ಇದು ಇದ್ದೇ ಇರುತ್ತೆ. ಈ ಸಲ ನಾರ್ಮಲ್ ಥರ ಫೀಲ್ ಆಗ್ತಿತ್ತು. ಆಟ ಆಡ್ಕೊಂಡು ಬಂದ್ವಿ. ಆಟ ಆಡ್ಕೊಂಡು ಬಂದ ಮೇಲಂತೂ ಸಖತ್ತು ಫನ್ನಿಯಾಗಿತ್ತು. ಜೊತೆಗೆ ನಾನು ನೈಟ್ ಔಟ್ ಇದ್ದವ್ರು ಇದ್ದರು, ನಾನು ರಿಟರ್ನ್ ಬಂದುಬಿಟ್ಟೆ. ಇದರಲ್ಲಿ ನನಗೆ ಈ ಸಲ ವಿಶೇಷ ಅಂತ ಅನಿಸಿದ್ದು ಅಂದರೆ ನ್ಯೂ ಜಾಯ್ನೀಸು ಕೂಡ ತುಂಬ ಜೊತೆಗೆ ಮಿಂಗಲ್ ಆಗಿ ಚೆನ್ನಾಗಿ ಮಿಂಗಲ್ ಮಾಡ್ತಿದ್ರು. ಬೇರೆ ಬೇರೆ ಆಫೀಸಲ್ಲೆಲ್ಲ ಹೇಗೆ ಅಂತ ಗೊತ್ತಿಲ್ಲ, ನಮ್ಮ ಆಫೀಸಲ್ಲಿ ಈ ಥರ ಆಪರ್ಚುನಿಟೀಸ್ನ ಎಲ್ರಿಗೂ ಕೊಡ್ತಾರೆ. ಆ್ಯಂಡ್ ಸ್ಪೆಷಲಿ ಅವ್ರು ಹೇಳೋದು ಒಂದೇ, ಎಲ್ಲ ಬನ್ನಿ, ಸ್ವಲ್ಪ ಟೈಮ್ ನಿಮಗೂ ಮೈಂಡ್ ರಿಫ್ರೆಶ್ ಆಗುತ್ತೆ. ಯಾಕೆ ಅಂತ ಅಂದರೆ ಪ್ರತಿ ಸಲ ಆಫೀಸು ಮನೆ ಕೆಲಸ ಅಂತ ಇದ್ಕೊಂಡು ನಮಗೆ ಟೈಮ್ ಕೊಡಲಿಕ್ಕೆ ಅಂತಲೇ ಟೈಮ್ ಇರೋದಿಲ್ಲ ಅಲ್ವಾ. ಸೊ ಈ ಟೈಮ್ನ ನಮಗೋಸ್ಕರ ಯುಟಿಲೈಸ್ ಮಾಡ್ಕೊಬೇಕು ಅಂತಲೇ ಸ್ಪೆಷಲಿ ಹೇಳಿ ಅವರು ಮಾಡಿಸಿದ್ದು ಇದನ್ನು. ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ನನಗೆ ಚೆನ್ನಾಗಿತ್ತು ಅನ್ನೋದಕ್ಕಿಂತ ಜಾಸ್ತಿ ಅನಿಸಿದ್ದು ಒಂಥರ ಈ ಥರ ಮೆಮೊರೀಸ್ ಮತ್ತೆ ಸಿಗೋದಿಲ್ಲ. ಟೈಮ್ ಕೂಡ ಮತ್ತೆ ಮರಳಿ ಬರೋದೇ ಇರೋದು ಕಾರಣ ನಾವು ಈ ಟೈಮ್ನ ಯುಟಿಲೈಸ್ ಮಾಡಿಕೊಂಡು ಒಂಥರ ರಿಫ್ರೆಶ್ ಆದ್ವಿ. ಜೊತೆಗೆ ಇನ್ನೊಂದು ಥರ ನನಗೆ ಫೀಲ್ ಆಗ್ತಿದ್ದೇನೆಂದರೆ ನಮ್ಮ ಊರಲ್ಲೆಲ್ಲ ಈ ಥರ ಬೆಟ್ಟ ಗುಡ್ಡ ಕಾಡು ಕೆರೆ ಅಂತಿದ್ದಾಗ ನಾವು ಸಣ್ಣ ವಯಸ್ಸಲ್ಲಿ ಬೆಂಗ್ಳೂರಿಗೆ ಹೋಗಬೇಕು, ಸಿಟಿ ನೋಡಬೇಕು ಅಂತಿದ್ವಿ. ನಿಜವಾಗ್ಲೂ ನೀವು ಯಾರು ಏನೇ ಅಂದ್ಕೊಂಡ್ರೂ ಪರವಾಗಿಲ್ಲ, ನಮ್ಮೂರೇ ಅಲ್ವಾ, ಇದೆಲ್ಲ ನನಗೆ ವಸ್ತು ಅಂತ ಫೀಲ್ ಆಗಲಿಲ್ಲ. ಬಟ್ ಇದಕ್ಕೂ ನೋಡಿ ಯಾವ ಥರ ಮಜಾ ಬಂದಿದೆ ಅಂತ.